ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನೊಂದು ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಇದು ಕ್ಯಾಪ್ಸಿಕಮ್ ಅಂತೀವಿ, ದೊಣ್ಣೆ ಮೆಣಸಿನ್ಕಾಯಿ ಅಂತೀವಿ. ಇದನ್ನು ಮತ್ತು ಮೊಟ್ಟೆ ಎರಡನ್ನೂ ಬಳಸ್ಕೊಂಡು ನಾನೊಂದು ಸಿಂಪಲ್ಲಾಗಿ ಮಾಡ್ಕೋಬೋದಂಥ ತುಂಬ ಟೇಸ್ಟಿಯಾಗಿ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ನ್ಯಾಕ್ಸ್ ಅಷ್ಟೇ ಅಲ್ಲ, ಇದು ಊಟದ ಜೊತೆಗೆ ಸೈಡ್ ಡಿಶ್ಶಾಗಿ ಕೂಡ ನಾವು ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ತುಂಬಾ ಬೇಗ ಕೂಡ ಮಾಡ್ಕೋಬಹುದು. ಸ್ನ್ಯಾಕ್ಸಲ್ಲಿ ಇದೊಂದು ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾನಿವತ್ತು ಕ್ಯಾಪ್ಸಿಕಮ್ ಸ್ನ್ಯಾಕ್ಸ್ ಜೊತೆಗೆ ನಾನಿವತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಯಾವ ಟಿಪ್ಸ್ ಅಂದರೆ ಮೊಟ್ಟೆಯ ತಾಜಾತನವನ್ನು ನಾವು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ. ಅಂದರೆ ನಾವೀಗ ಅಂಗಡಿಯಿಂದ ತಂದಿರೋ ಮೊಟ್ಟೆ ಇದು ಫ್ರೆಶ್ ಆಗಿದೆಯಾ ಅಥವಾ ಹಳೆಯದಾ ಅಂತ ನಾವು ಯಾವ ಥರ ಚೆಕ್ ಮಾಡೋದು ಅಂತ ಇವತ್ತಿನ ಟಿಪ್ಸಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ, ಮುಂಚೆ ನಾವು ಟಿಪ್ಸ್ನ ನೋಡಿಕೊಂಡು ಆಮೇಲೆ ನಾನು ಈ ಕ್ಯಾಪ್ಸಿಕಮ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಈಗ ಮೊದಲಿಗೆ ನಾವೀಗ ಟಿಪ್ಸ್ನ ನೋಡ್ಕೊಳ್ಳೋಣ. ನಾವು ತಾಜಾ ಮೊಟ್ಟೆನ ಕಂಡು ಹಿಡಿಯೋದಕ್ಕೆ ಈ ಥರ ನೀರಲ್ಲಿ ಬಿಟ್ಟರೆ, ನೀರಲ್ಲಿ ಮುಳುಗಿದ್ರೆ ಇದು ಫ್ರೆಶ್ ಆಗಿರುತ್ತೆ. ಏನಾದರೂ ಇದು ನೀರಲ್ಲಿ ತೇಲಿದ್ರೆ ಅದು ಹಾಳಾಗಿರುತ್ತೆ, ತುಂಬ ಹಳೆ ಮೊಟ್ಟೆ ಅಂತಲೇ ನಾವು ಕಂಡು ಹಿಡ್ಕೋಬೋದು. ನೋಡಿ, ಇದೆಲ್ಲ ಮುಳುಗ್ತಾ ಇದೆ ಅಂದರೆ ಇದೆಲ್ಲ ಫ್ರೆಶ್ ಆಗಿರೋ ಎಗ್ಗನೇ ಇದು. ಇನ್ನೊಂದು ಥರ ಯಾವ ಥರ ಅಂದರೆ ಈ ಥರ ಅಳಗಾಡಿಸಿ ನೋಡಿದ್ರೆ ಕೊಳ ಅಂದರೆ ಅದು ಕೂಡ ಹಾಳಾಗಿರುತ್ತೆ. ಈ ಥರ ಗಟ್ಟಿ ಅಂದರೆ ಒಳಗಡೆ ಸೌಂಡ್ ಬಂದಿಲ್ಲ ಅಂದರೆ ಫ್ರೆಶ್ ಆಗಿರುತ್ತೆ. ಬೇಯಿಸ್ಕೋಬೇಕಾದ್ರೆ ಮೊಟ್ಟೆನ ಒಡಿಬಾರ್ದು ಅಂದರೆ ಈ ಥರ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಈ ಥರ ನಾವು ಮೊಟ್ಟೆ ಬೇಯಿಸ್ಕೊಳ್ಳೋದ್ರಿಂದ ಮೊಟ್ಟೆ ಒಡಿಯಲ್ಲ. ಮತ್ತು ಇನ್ನೊಂದು ಎಗ್ ಬಾಯ್ಲರ್ ಅಂತ ಬರುತ್ತೆ, ನೀವು ತುಂಬ ಕಡಿಮೆ ರೇಟಿಗೆ ಇದೆ, ಬೇಕು ಅಂದರೆ ಇದನ್ನು ತೊಗೊಂಡ್ರೆ ಒಂದು 10 ನಿಮಿಷದಲ್ಲೇ ಒಡಿದೇ ಇರೋ ಮೊಟ್ಟೆನ ನಾವು ಚೆನ್ನಾಗಿ ಬೇಯಿಸ್ಕೋಬಹುದು. ಕ್ಯಾಪ್ಸಿಕಮ್ ಎಗ್ ಕಟ್ಲೆಟ್ ಮಾಡ್ಕೊಳ್ಳೋದಕ್ಕೆ ನಾನು 3 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 3 ಮೊಟ್ಟೆ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಎಲ್ಲ ಸೇರಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಹಣ್ಣು ಮೆಣಸಿನ್ಕಾಯಿ, 1 ಹಸಿರು ಮೆಣಸಿನ್ಕಾಯಿ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ, ನಾವು ಕ್ಯಾಪ್ಸಿಕಮ್ನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಈ ಥರ ಒಳಗಡೆ ಇರೋ ಬೀಜನೆಲ್ಲ ಈ ಥರ ತೆಗೆದು ಬಿಡಬೇಕು. ನೋಡಿ, ಈ ಥರ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮೊಟ್ಟೆನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಮಸಾಲೆ ಹಾಕಿ ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಎಲ್ಲ ಮೊಟ್ಟೆನ ನಾನು ಒಂದು ಬೌಲಲ್ಲಿ ಒಡೆದು ಹಾಕಿದ್ದೀನಿ. ಈಗ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, 1 ಹಣ್ಣು ಮೆಣಸಿನ್ಕಾಯಿ, 1 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬರೀ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಚಾಟ್ ಮಸಾಲ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಎಲ್ಲ ಸೇರಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ಟಫಿಂಗ್ ಮಾಡೋದಕ್ಕೆ ಮಸಾಲ ರೆಡಿ ಆಯಿತು. ನಾನೀಗ ಪ್ಯಾನಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ನಾನು ಈ ಥರ ಎಲ್ಲ ಸ್ಲೈಸಸ್ನ ಇಡ್ತಾಯಿದ್ದೀನಿ, ಕ್ಯಾಪ್ಸಿಕಮ್ ಸ್ಲೈಸಸ್ನ. ಇದಕ್ಕೆ ನಾನೀಗ ಮಸಾಲೆ ಮಿಕ್ಸ್ ಮಾಡಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಕ್ಯಾಪ್ಸಿಕಮ್ ಎಗ್ ಕಟ್ಲೆಟ್ನ ಮಾಡ್ಕೋಬಹುದು. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೊಮೆಟೊ ಸಾಸ್ ಜೊತೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಡಿಮೆ ಉರಿಯಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸಿದ್ದೀನಿ. ಈಗ ತಿರುಗಿಸಿ ಹಾಕಿಬಿಟ್ಟು ಈ ಸೈಡ್ ಕೂಡ 1-2 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಇದು ಕೂಡ ಈ ಥರ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಬೆಂದಿದೆ ಇಲ್ಲ ಅಂತ ಈ ಥರ ನಾವು ಟೂತ್ ಪಿಕ್ಕೋ ಅಥವಾ ಚಾಕುನೋ ಇದರಲ್ಲೋ ಈ ಥರ ಚುಚ್ಚಿಬಿಟ್ಟು ನೋಡಿದ್ರೆ ಪೂರ್ತಿಯಾಗಿ ಈ ಥರ ಬೆಂದಿದ್ದು ಗೊತ್ತಾಗುತ್ತೆ, ಇಲ್ಲಾಂದರೆ ಹಸಿ ಹತ್ತುತ್ತೆ. ನೋಡಿ, ರುಚಿಕರವಾದ ಕ್ಯಾಪ್ಸಿಕಮ್ ಎಗ್ ಕಟ್ಲೆಟ್ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ನೀವು ಕೂಡ ಟ್ರೈ ಮಾಡಿ. ಮಾಡೋದು ಕೂಡ ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಜೊತೆಗೂ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.